ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಲಕ್ಷ್ಮೀ ಕಟಾಕ್ಷ ಎಲ್ಲರಿಗೂ ಒಲ್ದು ಬರಲಿ ಅಂತ ಹಾರೈಸ್ತಾ, ನಾನು ಚಿಕ್ಕಂದಿನಿಂದ ಪ್ರೀತಿಯಿಂದ ಇಷ್ಟಪಟ್ಟು ಮಾಡುವಂಥ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಸಂಭ್ರಮ ಹೇಗೆಲ್ಲ ಆಚರಣೆ ಮಾಡ್ತೀನಿ, ಹೇಗೆಲ್ಲ ಅಲಂಕಾರ ಮಾಡ್ತೀನಿ ಅಂತ ಸಣ್ಣ ತುಣುಕು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ಬ್ಯಾಕ್ ಡ್ರಾಪ್ಗೆ ರೋಡ್ ಬಾಕ್ಸ್ನ ಕಟ್ ಮಾಡಿಕೊಂಡು ಈ ರೀತಿ ಗೋಲ್ಡನ್ ಪೇಪರ್ ನವಿಲ್ನ ಅಂಟಿಸಿ ಮಧ್ಯದಲ್ಲಿ ಹೂವು ಬರುತ್ತೆ. ಸೊ ಹಾಗಾಗಿ ನಾನು ಅಲ್ಲಿ ಕಂಪ್ಲೀಟಾಗಿ ಗೋಲ್ಡನ್ ಪೇಪರ್ ಹಾಕಿಲ್ಲ. ಮೊದಲಿಗೆ ನಾನು ಮಾಡ್ಕೊಂಡಂತಹ ನವಿಲು ವುಡನ್ನಲ್ಲಿ ಕಟ್ ಮಾಡಿಸ್ಕೊಂಡು ಅದಕ್ಕೆ ಬೀಡ್ಸ್ಗಳಿಂದ ಅಲಂಕಾರ ಮಾಡಿದ್ದೀನಿ. ಅದಕ್ಕೆ ನಾನು ನವಿಲ್ ಗರಿಗಳನ್ನ ಅಳತೆಗೆ ತಕ್ಕಂತೆ ಕಟ್ ಮಾಡಿಕೊಂಡು ಡಬಲ್ ಟೇಪ್ ಗಮ್ಮಿಂದ ಆಲ್ರೆಡಿ ಅಂಟಿಸ್ಕೊಂಡ್ಬಿಟ್ಟಿದ್ದೀನಿ. ದೇವರ ಮನೆಯ ಉದ್ದ ಅಗಲವನ್ನು ಅಳತೆ ಮಾಡಿಕೊಂಡು ಎರಡೂ ಕಡೆ ಯಾವ ರೀತಿ ನಾನು ನವಿಲು ಬರ್ಬೇಕಂತ ಕಟ್ ಮಾಡಿ ಅಂಟಿಸ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ನನಗೆ 90% ರೆಡಿ ಆಗಿದೆ. ಮಧ್ಯದಲ್ಲಿ ಹೂವು ಬರುತ್ತೆ, ಹೂವನ ನಾನು ಅಂಟಿಸ್ಬೇಕು. ಅದಕ್ಕೂ ಡಬಲ್ ಟೇಪ್ ಗಮ್ ಹಾಕಿ ಅಂಟಿಸ್ತೀನಿ. ಸೊ ಎರಡೂ ಕಡೆ ಫಸ್ಟು ನವಿಲ್ ಗರಿನ ಅಂಟಿಸ್ಬಿಟ್ಟು ಆಮೇಲೆ ಫ್ಲವರ್ ಅಂಟಿಸೋಣ ಅಂತ ರೆಡಿ ಮಾಡ್ಕೋತೀನಿ. ಯಾಕೆ ಅಂದರೆ ಫ್ಲವರ್ ಬೇಗ ಬಾಡೋಗುತ್ತೆ. ಹಾಗಾಗಿ ನವಿಲ್ ಗರಿ ಎದ್ದು ಕಾಣಿಸ್ಬೇಕು ಅಂತ ನವಿಲ್ ಗರಿ ಮಧ್ಯದಲ್ಲಿ ನಾನು ಹಣೆಬಟ್ಟುಗಳನ್ನ ಇಟ್ಟಿದ್ದೀನಿ. ಸೊ ಹೈಲೈಟ್ ಆಗಲಿ ಅಂತ ಅದನ್ನ ಮಾಡಿದ್ದೀನಿ. ಆ್ಯಂಡ್ ಇದನ್ನ ಸ್ವಲ್ಪ ಗಟ್ಟಿಯಾಗಿ ಅಂಟಿಸ್ಕೋತಾ ಇದ್ದೀನಿ. ಯಾಕೆಂದರೆ ನಾನು 2 ದಿವಸ ಲಕ್ಷ್ಮಿ ಕೂರಿಸೋದ್ರಿಂದ ಯಾವುದೇ ಗರಿ ಆಗಲಿ ಯಾವುದೇ ಉದ್ರಬಾರ್ದು ಅಂದ್ಬಿಟ್ಟು ನಾನು ಮಧ್ಯದಲ್ಲಿ ಈ ರೀತಿ ಫ್ಲವರ್ನ ಅಂಟಿಸ್ಬೇಕು ಅಂತ ಇದ್ದೀನಿ. ಜೊತೆಗೆ ಒಂದು ಮಿಸ್ಟೇಕ್ ಆಗೋಯ್ತು. ಇದನ್ನ ಬ್ಯಾಕ್ ಡ್ರಾಪ್ ಅಲ್ಲಿ ನೇತಾಕ್ಬೇಕು ಅಂತ ಇದೆ ತೋರಣಕ್ಕೆ. ಸೊ ಅದರಲ್ಲಿದ್ದಂಥ ಕಮಲ ಕಿತ್ತೋಯ್ತು. ಅನ್ಫಾರ್ಚುನೇಟ್ಲಿ ನಾನು ಅದನ್ನ ವಾಶ್ ಮಾಡಿದ್ರಿಂದ ಮೇ ಬಿ ಅದು ಬಿಟ್ಕೊಂತು ಅನ್ಸುತ್ತೆ. ಬಟ್ ಇಮಿಡಿಯೇಟ್ ಆಗಿ ಒಂದು ಚಿಕ್ಕ ಐಡಿಯಾನ ಮಾಡಿದೆ. ನನ್ನ ಹತ್ರ ಈ ಗಿಣಿ ಇತ್ತು, ಗಿಣಿಗೆ ಆ ಕಮಲನ ಅಂಟಿಸಿ ಹಾಕಿದ್ದೀನಿ. ಹೋಪ್ ಇದು ಚೆನ್ನಾಗಿ ಕಾಣುತ್ತೆ ಅನ್ಕೊಂಡಿದ್ದೀನಿ. ಸ್ಪೇರು ನನ್ನ ಹತ್ರ ಇದ್ದಿದ್ರಿಂದ ನಾನು ಬೇರೆದನ್ನ ಹಾಕಿದ್ದೀನಿ. ನೆಕ್ಸ್ಟ್ ಲಕ್ಷ್ಮಿಗೆ ಸೀರೆ ಉಡ್ಸಕ್ಕೆ ನಾನು ಮೊದಲಿಗೆ ಬಿಂದಿಗೆಲೆ ಉಡ್ಸೋಣ ಅಂತ ಅನ್ಕೊಂಡೆ. ಆಮೇಲೆ ಸಿಕ್ಕಾಪಟ್ಟೆ ಕಾಲು ನೋವು ಇದ್ರಿಂದ ಗೊಂಬೆಗೆ ಸೀರೆ ಉಡ್ಸಿ ಅಲಂಕಾರ ಮಾಡೋಣ ಅಂತ ಡಿಸೈಡ್ ಆದೆ. ಕಲಶಕ್ಕೆ ಅಕ್ಕಿ, ಕಮಲದ ಹೂವು, ಗುಲಗಂಜಿ ಇವೆಲ್ಲ ರಾತ್ರಿನೇ ರೆಡಿ ಮಾಡಿ ಒಂದೇ ಕಡೆ ಎತ್ತಿಟ್ಬಿಡ್ತೀನಿ. ಯಾಕೆಂದ್ರೆ ಬೆಳಗ್ಗೆ ಕಲಶ ಕೂರ್ಸೋದ್ರಿಂದ ಯಾವುದೇ ಪದಾರ್ಥಗಳು ಮಿಸ್ ಆಗಬಾರ್ದು ಅಂತ ಕಾಲುಂಗ್ರ, ತಾಳಿ ಎಲ್ಲದನ್ನು ಒಂದೇ ಕಡೆ ಇಟ್ಟಿರ್ತೀನಿ. ಯಾಕೆಂದ್ರೆ ಇದೆಲ್ಲ ಮೇಲೆ ಮೇಲೆ ಹಾಕೋದ್ರಿಂದ ಒಂದು ಮಿಸ್ ಆಗದೇನೆ ಮರಿದೇನೆ ನಾನು ಹಾಕ್ಬೇಕು ಅಂದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂತೀನಿ. ಜೊತೆಗೆ ಲಾವಂಚದ ಬೇರು, ಜಾದವ್ ಪೌಡ್ರು, ಡ್ರೈ ಫ್ರೂಟ್ಸು, ಕೆಂಪು ಹೂವು, ಜೊತೆಗೆ ಅರಿಶಿನ ಕುಂಕುಮ ಎಲ್ಲವನ್ನು ಹಾಕಿ ಕಳಶನ ರೆಡಿ ಮಾಡ್ಕೋತೀನಿ. ನೆಕ್ಸ್ಟ್ ಸೀರೆ ಉಡ್ಸೋಣ. ಸೀರೆ ಉಡಿಸಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಕಲಶ ಪ್ರತಿಷ್ಠಾಪನೆ ಮಾಡಿದಾಗ್ಲೇನೆ ಸೀರೆದ ಕ್ಲಿಪ್ನೆಲ್ಲ ಬಿಚ್ಚಿ ಅಲ್ಲೇ ರೆಡಿ ಮಾಡ್ತೀನಿ. ನೆಕ್ಸ್ಟ್ ಬರೋದು ಬಂದಂಥ ಮುತ್ತೈದರಿಗೆ ಬಾಗಿನ ಕೊಡುವಂಥದ್ದು ಅರಿಶಿನ, ಕುಂಕುಮ, ಬ್ಲೌಸ್ ಪೀಸು, ಬಳೆ. ಸೊ ಅದರಲ್ಲಿ ಹಾಕಿಡೋದಕ್ಕೆ ನಾನು ಯಾವ್ದಾದ್ರು ಹುಡುಕ್ತಾ ಇದ್ದಾಗ ನನಗೆ ಈ ಥರ ಬ್ಯಾಸ್ಕೆಟ್ ಸಿಕ್ತು. ಸೊ ಹಾಗಾಗಿ ಇಷ್ಟ ಆಗಿ ಈ ಬ್ಯಾಸ್ಕೆಟ್ನ ತಂದೆ. ಈ ಬ್ಯಾಸ್ಕೆಟಲ್ಲಿ ನಾನು ನನ್ನ ಕೈಲಾದಂತಹ ಏನಾದ್ರು ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ಇದು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಇದರಲ್ಲಿ ಕ್ಯಾಂಡಲು, ಅಗರಬತ್ತಿ, ಧೂಪ ಎಲ್ಲ ಒಂದೇ ಇದರಲ್ಲೇ ಬಂತು. ಸೊ ಹಾಗಾಗಿ ನಾನು ಇದನ್ನು ತಗೊಂಡಿದ್ದೀನಿ. ಅದರ ಜೊತೆಗೆ ಹೀಗೆ ಬ್ಲೌಸ್ ಪೀಸು, ಕುಂಕುಮ, ಬಳೆ, ರಂಗೋಲಿ ಅಚ್ಚು, ಹೀಗೆ ಹಲವಾರು ನಾನೇನೇನು ಕೊಡ್ಬೇಕಂತ ಇದ್ದೀನೋ ಎಲ್ಲದನ್ನು ಅದರೊಳಗೆ ಹಾಕ್ತಾ ಹೋಗ್ತೀನಿ. ಲಕ್ಷ್ಮಿಯ ಕುಂಕುಮ ಮತ್ತು ಬಸವ ಕುಂಕುಮ ತುಂಬ ಇಷ್ಟ ಆಗಿದ್ರಿಂದ ಅದನ್ನು ತೊಗೊಂಡು ಹಾಕಿದ್ದೀನಿ. ಕ್ಲಿಪ್ಪು, ರಬ್ಬರ್ ಬ್ಯಾಂಡು, ನೈಲ್ ಪಾಲಿಶು, ಅದರ ಜೊತೆಗೆ ಡ್ರೈ ಫ್ರೂಟ್ಸ್ದು ಒಂದು ಪ್ಯಾಕ್ ಮಾಡಿ ಎಲ್ಲ ಹಾಕಿದ್ದೀನಿ. ಅದರೊಳಗೆ ಬೆಲ್ಲ ಮತ್ತು ಚಾಕ್ಲೇಟನ್ನು ಹಾಕಿದ್ದೀನಿ. ಎಲ್ಲ ಸಾಮಗ್ರಿಗಳನ್ನು ಹಾಕಿದ ನಂತರ ಅದಕ್ಕೆ ಕವರ್ ಮಾಡೋಕ್ಕೆ ಅಂತ ನೆಟ್ಟೆಡ್ ಬಟ್ಟೆ ತೊಗೊಂಡಿದ್ದೆ. ಸೊ ಆ ನೆಟ್ಟೆಡ್ ಬಟ್ಟೆಯಿಂದ ಕಂಪ್ಲೀಟಾಗಿ ಕವರ್ ಮಾಡಿದ್ದೆ. ಮೇಯ್ನಾಗಿ ನಾನು ಮರ್ತೋಗ್ಬಿಟ್ಟೆ, ಡ್ರೈ ಫ್ರೂಟ್ ಲಡ್ಡುಗಳನ್ನ ಮಾಡಿದ್ದೆ. ಸೊ ಅದ್ರ ಬಾಕ್ಸ್ನ ನಾನು ಇಟ್ಟೇ ಇಲ್ಲ. ಡ್ರೈ ಫ್ರೂಟ್ ಲಡ್ಡು ನಾನು ಮಾಡಿದ್ದು. ರವೆ ಉಂಡೆ ಮಾಡ್ಬೇಕು ಅಂದ್ಕೊಂಡಿದ್ದೆ. ಅದರ ಸಮಯದ ಅಭಾವದಿಂದ ನನಗೆ ರವೆ ಉಂಡೆ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ವೀಟ್ ಲಡ್ಡುನ ಅದರಲ್ಲಿ ಆ್ಯಡ್ ಮಾಡಿದ್ದೀನಿ. ಅದನ್ನು ಇಟ್ಟು ನಾನು ಬಾಗಿಣನ ರೆಡಿ ಮಾಡ್ಕೊತೀನಿ. ಬಾಗಿಣ ರೆಡಿ. ಮುಖವಾಡನ ಅಲಂಕಾರ ನಾನು ಮೊದಲೇ ಮಾಡಿದ್ರಿಂದ ನಿಮಗೆ ಇವಾಗ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಅಲಂಕಾರ ಮಾಡ್ಕೊಂಡಿದ್ದೀನಿ ಅಂತ. ಇದನ್ನು ನಾನು ಎಲ್ಲ ಕೈಯಲ್ಲೇ ಮಾಡಿದ್ದು.
ಬೆಳಗಿನ ಜಾವ 5 ಗಂಟೆ ಅಷ್ಟೊತ್ತಿಗೆ ಕಳಶ ಪ್ರತಿಷ್ಠಾಪನೆ, ದೀಪಾರಾಧನೆ ಆಗಿ ಲಕ್ಷ್ಮೀ ನಮ್ಮ ಮನೆಯಲ್ಲಿ ನೆಲೆಸಿದ್ರು. ಲಕ್ಷ್ಮಿಯ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಆಯಸ್ಸು, ಆರೋಗ್ಯ, ಸಂಪತ್ತು, ಸಮೃದ್ಧಿ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನೂ ನಿಮಗೂ ನೀಡಲಿ ಅಂತ ಹೇಳ್ತಾ ಈ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.